ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತು ಇಡೀ ದಿನ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ 1ರಿಂದ 5ನೇ ತರಗತಿ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮುಂದಿನ ಸೋಮವಾರ ಅಂದ್ರೆ ಅಕ್ಟೋಬರ್ 25ರಿಂದ 1ರಿಂದ 5ನೇ ತರಗತಿ ಶುರುವಾಗಲಿದೆ. ಈ ಬಗ್ಗೆ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಶಾಲೆಯ ಕೊಠಡಿ ಮಕ್ಕಳ ಸಂಖ್ಯೆ ಅವಲಂಬಿಸಿ 50% ಮಕ್ಕಳ ಹಾಜರಾತಿಯೊಂದಿಗೆ ಶಾಲೆ ಆರಂಭವಾಗಲಿದೆ. ಸದ್ಯ ಸೋಮವಾರದಿಂದ ಶುಕ್ರವಾರದವರೆಗೆ ಶಾಲೆ ನಡೆಯಲಿದೆ. ಸ್ಥಿತಿಗತಿ ನೋಡಿಕೊಂಡು ನವೆಂಬರ್ 1ರ ನಂತರ ಪೂರ್ಣ ಪ್ರಮಾಣದಲ್ಲಿ ಶಾಲೆ ಶುರು ಮಾಡುವ ಬಗ್ಗೆ ನಿರ್ಧರಿಸಲಾಗುತ್ತೆ ಅಂತ ಶಿಕ್ಷಣ ಸಚಿವ ನಾಗೇಶ್ ಹೇಳಿದ್ದಾರೆ. ಸದ್ಯಕ್ಕೆ ಎಲ್ಕೆಜಿ ಯುಕೆಜಿ ತರಗತಿ ನಡೆಸುವ ಚರ್ಚೆ ನಡೆದಿಲ್ಲ. 25ನೇ ತಾರೀಕಿಂದ ಈ ತಿಂಗಳು 25ರಿಂದ 1ನೇ ತರಗತಿಯಿಂದ 5ನೇ ತರಗತಿಯ ಶಾಲೆಗಳನ್ನ ಓಪನ್ ಮಾಡ್ತಾ ಇದ್ದೀವಿ. ಶುರುವಿನ ದಿನಗಳಲ್ಲಿ ಮಧ್ಯಾಹ್ನದ ತನಕ ಮಾತ್ರ ನಾವು ಶಾಲೆಗಳನ್ನ ಮಾಡಿ ಮಧ್ಯಾಹ್ನ ನಂತರ ಮಕ್ಕಳಿಗೆ ರಜೆ ಕೊಡ್ತಿದ್ದೀವಿ. ನವೆಂಬರ್ 1ನೇ ತಾರೀಕಿನ ನಂತರ ಪೂರ್ಣ ಪ್ರಮಾಣದ ಶಾಲೆಗಳನ್ನ ಮಾಡ್ತಿದ್ದೀವಿ. ಅವತ್ತಿನ ಆ ಮಕ್ಕಳಿಗೂ ಸಹಿತ ಮಧ್ಯಾಹ್ನದ ಊಟದ ವ್ಯವಸ್ಥೆ. ಇನ್ನು ಶಾಲೆ ಆರಂಭದ ಜೊತೆಗೆ ರಾಜ್ಯ ಸರ್ಕಾರ ಕೋವಿಡ್ ನಿಯಮಾವಳಿಗಳನ್ನು ಸಡಿಲಿಕೆ ಮಾಡಿದೆ. ಈಜುಕೊಳ ಆರಂಭಕ್ಕೆ ಸರ್ಕಾರ ಅಸ್ತು ಅಂದಿದೆ. ಒಂದು ಬ್ಯಾಚ್ನಲ್ಲಿ 50% ಮಂದಿ ಈಜುಕೊಳಕ್ಕಿಳಿಯಲು ಅಸ್ತು ಎಂದಿದೆ. ಎಂಟ್ರಿ ಗೇಟ್ನಲ್ಲಿ ಆರೋಗ್ಯ ತಪಾಸಣೆ ಕಡ್ಡಾಯ. ಜ್ವರದ ಲಕ್ಷಣ ಇದ್ದವರಿಗೆ ಪ್ರವೇಶ ಇಲ್ಲ. 2 ಡೋಸ್ ಲಸಿಕೆ ಪಡೆದವರು ಮಾತ್ರ ಎಂಟ್ರಿ ಕೊಡಬಹುದು. ಒಂದು ಬ್ಯಾಚ್ ನಿರ್ಗಮನದ ಬಳಿಕ ಸ್ಯಾನಿಟೈಸರ್ ಕಡ್ಡಾಯ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ಸಂಚಾರದಲ್ಲೂ ಹಲವು ರಿಯಾಯಿತಿಗಳನ್ನು ನೀಡಲಾಗಿದೆ. ವಿಜಯಪುರದ ಸಿಂದಗಿ ತಾಲೂಕಿನ ಆಲಮೇಲಾದಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ ನಡೆಸಿದೆ. ಪ್ರಚಾರ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಜೆಡಿಎಸ್ ವಿರುದ್ಧ ಮುಗಿಬಿದ್ರು. ಕಾಂಗ್ರೆಸ್ ಗೆಲ್ಲಬಾರದು ಅನ್ನೋದು ಜೆಡಿಎಸ್ ಉದ್ದೇಶ. ಬಿಜೆಪಿ ಗೆದ್ರೆ ಗೆಲ್ಲಿ, ಆದ್ರೆ ಕಾಂಗ್ರೆಸ್ ಗೆಲ್ಲಬಾರದು ಅನ್ನೋದು ಉದ್ದೇಶ. ಯಾಕಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಅವರಿಗೊಂದು ನಮಗೊಂದು ಕಾಂಪಿಟೇಷನ್ ಇದೆ. ಜೆಡಿಎಸ್ಗೆ ವೋಟ್ ಹಾಕಿದ್ರೆ ಅದು ಬಿಜೆಪಿಗೆ ಹಾಕದ ಹಾಗೆ. ಹೀಗಾಗಿ ಜೆಡಿಎಸ್ಗೆ ವೋಟ್ ಹಾಕಬೇಡಿ, ಕುಮಾರಸ್ವಾಮಿ ನನ್ನ ಜೊತೆಗೆ ಕಾಲ್ ಕೆರೆದು ಸುಮ್ಮನೆ ಜಗಳಕ್ಕೆ ಬರ್ತಾನೆ ಅಂತ ವಾಗ್ದಾಳಿ ನಡೆಸಿದ್ರು. ಇದೇ ವೇದಿಕೆಯಲ್ಲಿ ಬಿಜೆಪಿ ವಿರುದ್ಧವೂ ಸಿದ್ದರಾಮಯ್ಯ ತಿರುಗಿಬಿದ್ರು. ಯಡಿಯೂರಪ್ಪ ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಹಣಕ್ಕೆ ಶಾಸಕರನ್ನ ಕೊಂಡ್ಕೊಂಡು ಅಧಿಕಾರಕ್ಕೆ ಬಂದವ. ಮುಂಬಾಗಿಲಿನಿಂದ ಯಡಿಯೂರಪ್ಪ ಅಧಿಕಾರಕ್ಕೆ ಬಂದಿಲ್ಲ. ಬೊಮ್ಮಾಯಿ ಆರ್ಎಸ್ಎಸ್ ಮಾಡಿದ ಸಿಎಂ. ಸರ್ಕಾರದ ರಿಮೋಟ್ ಇರೋದು ಆರ್ಎಸ್ಎಸ್ ಬಳಿ. ಆರ್ಎಸ್ಎಸ್ ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೊಳ್ಬೇಕು ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರ್ತಾ ಟ್ವೀಟ್ ಮಾಡಿದ ಕಾಂಗ್ರೆಸ್ಗೆ ಮಾಜಿ ಸಿಎಂ ಬಿಎಸ್ವೈ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಲೆಗಳನ್ನ ಕಟ್ಟಿಸ್ತು, ಹೆಬ್ಬೆಟ್ಟು ಗಿರಾಕಿಯಿಂದ ದೇಶ ನರಳ್ತಾ ಇದೆ ಅಂತ ಟ್ವೀಟ್ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಬಿಎಸ್ವೈ ಇಂತಹ ಶಬ್ದ ಉಪಯೋಗಿಸೋದು ಶೋಭೆ ತರುವಂತದ್ದ. ವಿಶ್ವವೇ ಪ್ರಧಾನಿಯನ್ನ ದೊಡ್ಡ ನಾಯಕ ಅಂತ ಒಪ್ಪಿದೆ. ಕಾಂಗ್ರೆಸ್ನವರ ಸಂಸ್ಕೃತಿ, ಅವರ ಯೋಗ್ಯತೆ ಏನು ಅಂತ ತೋರಿಸುತ್ತೆ. ಕಾಂಗ್ರೆಸ್ ನಾಯಕರು ರಾಜ್ಯ ಮತ್ತು ದೇಶದ ಜನರ ಬಳಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಸಿದ್ದು ವಿರುದ್ಧ ಅಲ್ಪಸಂಖ್ಯಾತರ ಅಸ್ತ್ರ ಹಿಡಿದು ಗುಡುಗಿದ ಎಚ್ಡಿಕೆ ವಿರುದ್ಧ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ತಿರುಗಿ ಬಿದ್ದಿದ್ದಾರೆ. ಅಲ್ಪಸಂಖ್ಯಾತರನ್ನ ಸಿದ್ದರಾಮಯ್ಯ ಮುಗಿಸಿಲ್ಲ, ಜೆಡಿಎಸ್ನವರೇ, ಅದರಲ್ಲೂ ಎಚ್ಡಿಕೆನೇ ಅಲ್ಪಸಂಖ್ಯಾತರನ್ನ ಮುಗಿಸಿದ್ದಾರೆ. ಜಾಫರ್ ಶರೀಫ್ನನ್ನ ಸೋಲಿಸಿದ್ದೇ ಜೆಡಿಎಸ್. ಜಾಫರ್ ಶರೀಫ್ ಮೊಮ್ಮಗನನ್ನ ಮುಗಿಸಿದ್ದು ಕುಮಾರಸ್ವಾಮಿ. ಫಾರೂಕ್ ಅವರನ್ನ ಮಂತ್ರಿ ಮಾಡಲಿಲ್ಲ. ಫಾರೂಕ್ ಅವರನ್ನ ಡಿಸಿಎಂ ಮಾಡಿ ಹೋಮ್ ಮಿನಿಸ್ಟರ್ ಮಾಡ್ತೇನೆ ಎಂದಿದ್ರು. ಫಾರೂಕ್ ಅವರನ್ನ ಮಂತ್ರಿ ಮಾಡಿದ್ರಾ ಕುಮಾರಸ್ವಾಮಿ ಅವರೇ ಅಂತ ಪ್ರಶ್ನಿಸಿದ್ರು. ಜಾಫರ್ ಶರೀಫ್ ಅವ್ರನ್ನ ಮುಗಿಸಿದ್ಯಾರು? ಜಾಫರ್ ಶರೀಫ್ ಅವ್ರನ್ನ 7 ಬಾರಿ MP ಆಗಿದ್ರು. ಅವರು ಎಂದೂ ಅವರು ಸೋತಿರ್ಲಿಲ್ಲ. 2004 CM ಇಬ್ರಾಹಿಂನ MP ಆಗಿ ಅಭ್ಯರ್ಥಿಯಾಗಿ ಜನತಾದಳ ಕ್ಯಾಂಡಿಡೇಟ್ ಮಾಡಿದ ಕಾರಣಕ್ಕೆ ಜಾಫರ್ ಶರೀಫ್ ಅವರು ಸೋಲಕ್ಕ. ಕುಮಾರಸ್ವಾಮಿ ಅಲ್ಪಸಂಖ್ಯಾತರನ್ನ ಬೆಳೆಸದಿರೋದಿರಲಿ, ಸ್ವಂತ ಅಣ್ಣ HD ರೇವಣ್ಣನನ್ನು ಬೆಳೆಯಲು ಬಿಡಲಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಬಿಎಸ್ವೈಗೆ ಅಧಿಕಾರ ಹಂಚಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ HD ರೇವಣ್ಣಗೆ ಅಧಿಕಾರ ಕೊಡಬಾರದು ಅನ್ನೋದು. HD ರೇವಣ್ಣ ಡಿಸಿಎಂ ಆಗ್ತಾರೆ ಅನ್ನೋ ಕಾರಣಕ್ಕೆ ಅಂದು ಕುಮಾರಸ್ವಾಮಿ ಬಿಎಸ್ವೈಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತ ಬಾಂಬ್ ಹಾಕಿದ್ರು. ತಾವು ಅಲ್ಪಸಂಖ್ಯಾತರ ಪರ ಅನ್ನೋ ನೀವು ಮುಂದಿನ ಬಾರಿ ಸಿಎಂ ಅಭ್ಯರ್ಥಿಯನ್ನಾಗಿ ಅಲ್ಪಸಂಖ್ಯಾತರನ್ನ ಘೋಷಿಸ್ತೀರಾ ಅಂತ ಕೆಣಕಿದ್ರು. ಇನ್ನು ಜಮೀರ್ ಆರೋಪಕ್ಕೆ ರಿಯಾಕ್ಟ್ ಮಾಡಿದ ಕುಮಾರಸ್ವಾಮಿ, ಮುಸ್ಲಿಂ ವ್ಯಕ್ತಿಯನ್ನ ಸಿಎಂ ಅಭ್ಯರ್ಥಿಯನ್ನಾಗಿ ಘೋಷಿಸುವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಮಯ ಬಂದಾಗ ನೋಡೋಣ, ಅವರ ಸಲಹೆಯನ್ನ ಸ್ವೀಕಾರ ಮಾಡೋಣ ಅಂದ್ರು. ನನಗೆ ಪ್ರಶ್ನೆ ಮಾಡೋರು ಅವರವರ ಕ್ಷೇತ್ರಗಳಲ್ಲಿ ಎಷ್ಟು ಜನ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ನಮಗೆ ಉಚಿತವಾಗಿ ಸಲಹೆ ನೀಡುವವರು ಆ ಸಲಹೆಯನ್ನ ಪಾಲಿಸಿದ್ದೀರಾ ಅಂತಂದ್ರು. ಏನು ಸ್ವಂತ ಅಣ್ಣನನ್ನೇ ಬೆಳೆಯಲು ಬಿಡಲಿಲ್ಲ ಅನ್ನೋ ಜಮೀರ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವವರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅಂದ್ರು. ಸಮಯ ಬಂದಾಗ ಮಾಡೋಣ, ಬನ್ನಿ ಅವರ 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 ಸಲಹೆನ ಸ್ವೀಕಾರ ಮಾಡೋಣ. ನನಗೆ ಉಚಿತವಾಗಿ ಸಲಹೆ ಕೊಡೋರು, ಆ ಸಲಹೆ ಕೊಡ್ತಕ್ಕಂಥ ಅವರವ್ರ ಕ್ಷೇತ್ರದಲ್ಲಿ ಯಾರ್ಯಾರು ಮಹಾನ್ ನಾಯಕರುಗಳು ಬಿಟ್ಟುಕೊಟ್ಟಿದ್ದಾರೆ,
ಅದನ್ನು ಉತ್ತರ ಅಲ್ಲೇ ಉತ್ತರ ಸಿಗ್ತದೆ ಅವರಿಗೆ. ಅದಕ್ಕೆಲ್ಲ ನಾನೇ ಎಚ್ಡಿ ರೇವಣ್ಣ ಉಪಮುಖ್ಯಮಂತ್ರಿ ಆಗುವುದನ್ನ ಎಚ್ಡಿಕೆ ಸಹಿಸಲಿಲ್ಲ ಎಂಬ ಜಮೀರ್ ಆರೋಪಕ್ಕೆ ರೇವಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಅವರಿಗೆ ನಮ್ಮ ಸುದ್ದಿ ಬೇಡ, ಕುಮಾರಸ್ವಾಮಿ ರೇವಣ್ಣ ಹೊಡೆದಾಡ್ತಾರೆ ಎಂದು ಬಿಜೆಪಿ ಕಾಂಗ್ರೆಸ್ ಅವರು ಕನಸಲ್ಲೂ ಕಂಡ್ರೂ ಆಗಲ್ಲ. ಉಪಮುಖ್ಯಮಂತ್ರಿ ಆಗಬೇಕು ಅಂದ್ರೆ ನಾನು ಕುಮಾರಸ್ವಾಮಿ ಕುಳಿತು ಮಾತನಾಡ್ತೇವೆ, ಕಾಲ ಬಂದಾಗ ಕುಮಾರಣ್ಣ ಮಾತಾಡ್ತಾರೆ ಅಂತ ಹೇಳಿದರು. ಯಾರೇ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಯಾರಾದ್ರೂ ಕುಮಾರಣ್ಣನ ರೇವಣ್ಣನ ಹೊಡೆದಾಡೋದು ಅವ್ರು ಕನಸಲ್ಲಿ ತಿಳ್ಕೊಂಡ್ರು ಹೊಡೆದಾಟಿಲ್ಲ. ಕುಮಾರಣ್ಣಂದೇನು ರೇವಣ್ಣಂದೇನು ಗೊತ್ತಿದೆ. ಕಾಲ ಬಂದಾಗ ನಾವು ಕುಮಾರಣ್ಣ ಮಾಡಬೇಕಾದ್ರೆ ಮಾಡ್ತಾನೆ. ಮಾಡೋಕ್ಕೆ ಬಿಟ್ಟಿಲ್ವಲ್ಲ ಕಾಂಗ್ರೆಸ್ದವ್ರು 14 ಜನ ಕರ್ಕೊಂಡು ಹೋಗ. ಸಿಎಂ ಬೊಮ್ಮಾಯಿ ಆರೋಪಕ್ಕೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ತಿರುಗೇಟು ನೀಡಿದ್ದಾರೆ. ತೈಲ ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ಸೈಕಲ್ ಏರಿ ಎತ್ತಿನ ಗಾಡಿಯಲ್ಲಿ ಪ್ರತಿಭಟಿಸಿದ್ರು. ಇದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ ನಾಯಕರು ಚಕ್ಕಡಿ ಏರಿ ಪ್ರತಿಭಟನೆ ಮಾಡ್ತಾರೆ, ಆದ್ರೆ ಅವರು ಬೆನ್ಸ್ ಕಾರಲ್ಲಿ ಓಡಾಡ್ತಾರೆ ಎಂದ್ರು. ಇದಕ್ಕೆ ಸಿದ್ದರಾಮಯ್ಯ, ನೀವು ಓಡಾಡಲು ಎತ್ತಿನ ಬಂಡಿ ಇಟ್ಕೊಂಡಿದ್ದೀರಾ ಅಂತ ಟ್ವೀಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ.